15 ವರ್ಷಗಳ ಹಿಂದೆ ಸತ್ತು ಹೋದ ಕೇಸಿಗೆ ಮತ್ತೆ ಜೀವ ತುಂಬ ಹೊರಟಿದ್ದಾನೆ ಆ ಪತ್ತೇದಾರ ಪ್ರತಾಪ್. ಇವನ ಅಲ್ಲಲೇ ತಮ್ಮ, ನಮ್ಗ ಅಪೋಸಿಟ್ ಆಗಿ ಕೆಲಸ ಮಾಡಿದ ದೇಶದ ಎಂತೆಂತ ಮುಖಂಡ್ರೆ ಮಣ್ಣಾಗಿ ಕೊಳಿತಾ ಬಿದ್ದಿರುವಾಗ ಇನ್ನು ನೆನ್ನೆ ಮೊನ್ನೆ ಬಂದ ಬಚ್ಚ ಆ ಪ್ರತಾಪ ಅವನ್ ಏನ್ ಮಾಡಂಗದನೆಲೆ ನಮ್ಗೆ? ಅಲ್ಲಲೇ ಪ್ರತಾಪ್ ಅಂತ ಹೆಸರಿಟ್ಕೊಂಡವರಲ್ಲ ಪ್ರತಾಪ ತೋರ್ಸಕ್ ಆಗ್ತದೇನೆಲೆ. ಇನ್ನ ಹುಡುಗಿ ಅದಂತ ಲೆಕ್ಕನ ಇಲ್ಲ ಬಿಡಲ್ಲ ನಮ್ಗೆ. ಇದನ್ನ ಜುಜುಬಿ ಅಂತ ತಿಳಿಬೇಡ್ರಿ MP ಸಾಹೇಬ್ರೆ. ತಿಂದವರಿಗೆ ಗೊತ್ತು ಆ ಪ್ರತಾಪನ ಹೊಡ್ತ. ಕೆಲ್ಸಕ್ ಬಾರ್ದು ಹೇಳಿಗಳು ಮಾತಾಡ್ದಂಗ್ ಮಾತಾಡ್ತೀಯಲ್ಲೇ. ಅಲೋ ನೀನ್ ಹಿಂಗ್ ಮಾತಾಡ್ತಿ ಅಂತ ನಾವು ಸೊಪ್ಪಂದಾಗೂ ತಿಳಿದಿರ್ ನೋಡು. ಅಲೋ ನನ್ ಕಿಮ್ಮತ್ತೇನ್ ನನ್ ಹುಕುಮತ್ತೆ ಅಂತದು ಅಂತ ನಿನಗ್ ಗೊತ್ತಿದ್ಯಾ ಇಲ್ವೋ? ಅಲೋ ಕಳ್ಸಾರಿ ನೀನೇ ನನ್ ಜೊತೆ ಡಿಲ್ಲಿಗೆ ಬಂದಾಗ ಪಾರ್ಲಿಮೆಂಟ್ನಾಗ ಜಾವನ ಮುನಿ ಭಾಷಣ ಮಾಡ್ಬಿಟ್ಟು ತಮ್ಮ. ಅಲೋ ನಾನ್ ಡೈಲಾಗ್ ಚಾಲು ಮಾಡಿದ ಕೂಡ್ಲೆ ಮುಂಬೆಂಚಿಂದ ಹಿಡಿದು ಹಿಂಬೆಂಚಿನವರೆಗೂ ಆ ಜಾವನ ಮುನಿ ಚಪ್ಪಡೆ ತಟ್ಟಿದ್ರಲೇ ತಮ್ಮ. ಅಲೋ ಇಂಥ ವರ್ಚಸ್ಸಿನ ವಜನ್ ಕಟ್ ಮನುಷ್ಯ ಇರುವಾಗ ನೀನ್ಯಾಕೆ ಹೆದರ್ತೀಯಲೇ? ಧೈರ್ಯವಾಗಿರಲೇ. ಅಲ್ಲೋಡಿ ಸುಧೀರ್, ಇದುವರೆಗೂ ನಡೆದ ವಾದ ವಿವಾದಗಳಿಂದ, ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯಿಂದ ಹಾಗೂ ಇನ್ನಿತರ ಸಾಕ್ಷಿಯ ಆಧಾರಗಳಿಂದ ಕಾಡ್ಗಿಚ್ಚು ಪತ್ರಿಕೆ ಸಂಪಾದಕ ಮೃತ್ಯುಂಜಯ ಅವರನ್ನು ಕೊಲೆ ಮಾಡಿ ಅವರ ಮಗಳು ಶಾಂತಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಿರುವುದು ಮೇಲ್ಕಂಡ ಆರೋಪಿ ಸುಧೀರ್ ಎಂಬುದು ರುಜುವಾತಾಗಿದೆ. ಆದ್ದರಿಂದ ಮೇಲ್ಕಂಡ ಆರೋಪಿಗೆ IPC ಸೆಕ್ಷನ್ 304 ಪ್ರಕಾರ ಜೀವಾವಧಿಯ ಶಿಕ್ಷೆಯ ತೀರ್ಪನ್ನು ನೀಡಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ತಂದೆ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಕ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ರತಾಪ್, ನನಗೆ ಜೀವಾವಧಿ ಶಿಕ್ಷೆ ಕೊಡಿಸಿದ ಮಾತ್ರಕ್ಕೆ ನಿನ್ನ ಜೀವ ಗಟ್ಟಿಯಾಗಿದೆ ಅಂತ ಖುಷಿ ಪಡಬೇಡ. ಎಂಕಲ್ ಬರೆದಿರೋ ತೀರ್ಪಾರೋದ್ರೊಳಗೆ ನಾನು ಜೈಲಿಂದ ಹೊರಗೆ ಬರ್ತೀನಿ. ನಿನ್ನ ಅಗ್ನಿಗಾಹುತಿ ಕೊಡೋವರೆಗೂ ನಾನು ನನ್ನ ಕಣ್ಣಿನ ರೆಪ್ಪೆ ಮುಚ್ಚಲ್ಲ. ನಿನ್ನ ಸಮಾಧಿ ಮಾಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನಿನ್ನ ರಕ್ತ ನಾನು ಕುಡಿದ ಬಿಡೋದಿಲ್ಲ. ಸರ್, ಅವನು ಹೇಳ್ದಾಗೆ ಇಂಥವನ್ನೆಲ್ಲ ತುಂಬಾ ನೋಡಿದ್ದೀನಿ. ಇದಕ್ಕೆಲ್ಲ ಹೆದರಿದ್ರೆ ಪತ್ತೆದಾರಿ ಕೆಲಸ ಬಿಟ್ಟು ಮನೇಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಬೇಕಾಗತ್ತೆ. ಕಮಾನ್. ಸರ್, ಎಸ್, ಪ್ಲೀಸ್ ಅಕ್ಸೆಪ್ಟ್ ದಿಸ್. ಏನಿದು? ನನ್ನ ರಾಜೀನಾಮೆ. ಯಾಕೆ? ನಾನು ಬಂದ ಉದ್ದೇಶ ಸಫಲವಾಯ್ತು. ನೀವು ಮಾಡಿದ ಉಪಕಾರ ಸ್ಮರಣೆಲೆ ನನ್ನ ಉಳಿದ ಕಾಲಹರಣ ಮಾಡ್ಕೋತೀನಿ. ಹೋಗ್ತೀನಿ ಅನ್ನೋರಿಗೆ ಬಲವಂತವಾಗಿರು ಅಂತ ಹೇಳಕ್ಕೆ ನನಗೂ ನಿನಗೂ ಯಾವ ಋಣಾನುಬಂಧನೂ ಇಲ್ಲ. ಆದ್ರೆ ಎಕ್ಸ್ಕ್ಯೂಸ್ ಮೀ ಸರ್, ಸಾರಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ ಅಂತ ಕಾಣಿಸುತ್ತೆ. ಇಲ್ಲಿಗೆ ಯಾಕೋ ಬಂದ ಯು ಬ್ಲಡಿ ರೋಗ್? ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕು. ಮೇಡಮ್, ಇಫ್ ಯು ಡೋಂಟ್ ಮೈಂಡ್.
ಇದ್ದಕ್ಕಿದ್ದಾಗೆ ರೋಹಿಣಿ ನೋಡ್ಬೇಕು ಅನಿಸ್ತು. ನನ್ನ ಮಗಳು ನನ್ನ ಅಪ್ಪ ಅಪ್ಪ ಅಂತ ಕರೆದಾಗ ಆಯ್ತು. ನೋಡ್ಕೊಂಡು ಹೋಗೋಣ ಅಂತ ಈ ಊರಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ತಿಳಿತು ನಿಮ್ ಪರ್ಮಿಷನ್ ಇಲ್ಲದೆ ನಿಮ್ ಮನೆಗೆ ಹೋಗೋದು ಅಷ್ಟು ಡೀಸೆನ್ಸಿ ಅಲ್ಲ ಅಂತ ಇಲ್ಲಿಗೆ ಬಂದೆ. ಸರ್, ವಿಲ್ ಯು ಕೈಂಡ್ಲಿ ಪರ್ಮಿಟ್ ಮಿ ಟು ಸಿ ಮೈ ವೈಫ್? ಐ ಮೀನ್ ಯೋರ್ ವೈಫ್. ನೀವು ಬೈದ್ರಲ್ಲ ಅಂತ ನನಗೆ ಖಂಡಿತ ಕೋಪ ಇಲ್ಲ ಸರ್. ಯಾಕೆಂದ್ರೆ ಬೇರೆಯವ್ರ ಹತ್ರ ಬೈಸ್ಕೊಂಡು ಈ ಕಿವಿ ಮೈ ಜಡ್ ಕಟ್ಟು ಬಿಟ್ಟಿದೆ. ಲೋಕ್, ಆಫೀಸ್ ಆಗಿರೋದ್ರಿಂದ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಹೊರಟೋಗಲಿಂದ. ಖಂಡಿತ ಹೊರಟೋಗ್ತೀನಿ. ಜಸ್ಟ್ 5 lakhs ಕೊಟ್ಬಿಡಿ. ನಿಮ್ ಕಡೆ ತಲೆ ಹಾಕಿನೂ ಮಲಗಲ್ಲ. ಏನು 5 lakhs? That's all. ಒಂದು ವೇಳೆ ಕೊಡಲ್ಲ ಅಂತೀರಾ, ನೋ ಪ್ರಾಬ್ಲಮ್. ನಿಮ್ ಕೋಪ ಎಂತದು ಅಂತ ನನಗೆ ಗೊತ್ತು. ಹೊಡಿತೀರಾ, ಬ್ಲಾಕ್ ಮೇಲ್ ಮಾಡಕ್ ಬಂದಿದ್ದ ಅಂತ ಪೊಲೀಸ್ನವ್ರು ಹಿಡ್ಕೊಡ್ತೀರಾ, ಆಗ್ಲೂ ನೋ ಪ್ರಾಬ್ಲಮ್. ಅಲ್ಲಿ ನಿಮ್ಮನ್ನ ನನ್ನ ಹೆಂಡತಿ ಗಂಡ ಅಂತ ಪರಿಚಯ ಮಾಡ್ಕೊಡ್ಲೇಬೇಕಾಗುತ್ತೆ. ತಕ್ಷಣ ಪೇಪರ್ನವರು ಹದ್ದು ಕಾದಿರ್ತಾರೆ, ಟಬಡಬಾ ಅಂತ ಪ್ರಿಂಟ್ ಮಾಡ್ಬಿಡ್ತಾರೆ. ಏನನ್ನ ಇಷ್ಟು ದಿವಸ ಯಾವ ಗುಟ್ಟು ರಟ್ಟಾಗಬಾರ್ದು ಅಂತ ನಿಮ್ಮ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ರು, ಅದೇ ದ ಸೇಮ್ ಬಾಸುರಾಯರ ಮಾನ ಮರ್ಯಾದೆ ವಂಶಗೌರವ ಶ್ರೀಮಂತರ ಬಾಯಿಂದ ಹಿಡಿದು ಜಾಡ್ಮಾಲಿ ಬಾಯಿವರೆಗೂ ಸಲೀಸಾಗಿ ಹರಡ್ಬಿಡುತ್ತೆ. ನೀವು ಕೋರ್ಟ್ಗೆ ಬರ್ತಿದ್ದಾಗ ಯಾವ್ದೋ ಟೈಗರ್ ಬಂತು ಅಂತ ಹೆದರ್ತಾ ಇದ್ದ ಜನ, ನಿನ್ ಹೆಂಡತಿ ನಡತೆಗಟ್ಟವಳು ನನಗ್ ಕದ್ದು ಬಸರಾದ ಅದೇ ರೋಹಿಣಿನ ಸೆಕೆಂಡ್ ಹ್ಯಾಂಡ್ ಮ್ಯಾರೇಜ್ ಆಗಿರೋದು ಅಂತ ಯಾರಾದ್ರೂ ಒಬ್ರು ಮಾತಾಡ್ಬಿಟ್ರೆ, ಅದು ಕಿವಿಯಿಂದ ಕಿವಿಗೆ ಹರಡಿದ್ರೆ, ವಾಟ್ ಈಸ್ ಯೋರ್ ಪೊಸಿಷನ್? ಇಷ್ಟು ದಿವಸ ನಿಮ್ ಲೈಫ್ನ ಒತ್ತೆ ಇಟ್ಟು ಕಾಪಾಡ್ಕೊಂಡ್ ಬಂದ್ ಮಾನ ಆಫ್ಟರ್ ಆಲ್ 3 ಕಾಸ್ಗೆ ಹರಾಜ್. ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಹೊರತು ಈ ಮನೆ ಬಿಟ್ಟು ರಟ್ಟಾಗಕ್ ಮಾತ್ರ ನಾನು ಬಿಡಲ್ಲ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನನ್ನ ಮಾತು ಕೇಳಿದ್ರೆ ಎಂತವ್ರಿಗೂ ಕೋಪ ಬರೋದು ಸಹಜ. ಬಟ್ ನನಗೆ ಬೇರೆ ದಾರಿ ಇಲ್ಲ. ಒಂದು ವೇಳೆ ನನ್ನನ್ನ ಕೊಂದು ನಿಮ್ಮ ದಾಂಪತ್ಯ ರಹಸ್ಯನ ಮುಚ್ಚಿಡ್ಬೋದು ಅಂತ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಇಂಥ ಕೆಲ್ಸಕ್ಕೆ ಬರೋವಾಗ ನಾನು ಎಲ್ಲ ಸಿದ್ಧ ಮಾಡಿಟ್ಟೇ ಬಂದಿದ್ದೀನಿ. ಇನ್ನು 1 ಗಂಟೆಯಲ್ಲಿ ನನ್ನ ಜಾಗಕ್ಕೆ ನಾನು ವಾಪಸ್ ಆಗದೆ ಇದ್ರೆ ನನ್ನ ಸ್ನೇಹಿತ ನೇರ ಪೇಪರ್ನವ್ರ ಹತ್ರ ಹೋಗ್ತಾನೆ. ಡೋಂಟ್ ವರಿ ಸರ್, ಎಂತ ಲಕ್ಪತಿಗೂ ಕೇಳಿದ ಕೂಡ್ಲೆ 5 ಲಕ್ಷ ರೂಪಾಯಿ ಕೊಡೋದು ಕಷ್ಟ ಆಗುತ್ತೆ. ನಾನೀಗ ಹೋಗ್ತೀನಿ, ನ್ಯೂಸ್ ಕೊಡೋದನ್ನ ತಪ್ಪಿಸ್ತೀನಿ. ನಿಮ್ ಹತ್ರ ಹಣ ರೆಡಿ ಆಗ್ತಿದ್ದಾಗೆ ಜಸ್ಟ್ ಈ ನಂಬರ್ ಫೋನ್ ಮಾಡಿ, ನಾನೇ ಬಂದು ಹಣ ತಗೊಂಡೋಗ್ತೀನಿ. ಇಲ್ಲ ಹಣ ತಗೊಂಡು ನೀವೇ ನನ್ನ ಜಾಗಕ್ಕೆ ಬಂದ್ರು ಸರಿ, ಬೋತ್ ಆರ್ ವೆಲ್ಕಮ್. ನನ್ನ ಮಗಳನ್ನ ನಿಮ್ ಹೆಂಡತಿನ ಹೇಳ್ದೆ ಅಂತ ಹೇಳಿ ಬರ್ತೀನಿ. ಆಫೀಸ್ನಲ್ಲಿ ಅಷ್ಟೊಂದು ಫೋನ್ಗಳಿದ್ರು ಪಬ್ಲಿಕ್ ಬೂತ್ಗೆ ಯಾಕೆ ಬಂದ್ಲು? ಏನೋ ವಿಷಯ ಇದೆ. ಹಲೋ, ಮಿಸ್ಟರ್ ನವೀನ್ ಇದ್ದಾರಾ? ಹಾಯ್, ಲಕ್ಷ್ಮಿ ತಾನೆ? ಪ್ರತಾಪ್ ಸ್ಪೇ. ವೆರಿ ಗುಡ್. ನನ್ ವಾಯ್ಸ್ ನಿಂದಾನೆ ನಾನು ಯಾರು ಅಂತ ಕಂಡು ಹಿಡಿದ್ಬಿಟ್ರಲ್ಲ. ನನ್ ಜಾತಕನೇ ಹಾಗೆ. ಹೊಸ ಹೆಣ್ಣಿನ ವಾಯ್ಸು ಫೇಸು ಒಂದು ಸಲ ನನ್ನ ಎದೆಯಲ್ಲಿ ಪ್ರಿಂಟ್ ಆಗ್ಬಿಟ್ರೆ ಕಂಪ್ಯೂಟರ್ ಫೀಡ್ ಮಾಡ್ದಾಗೆ ಸ್ವಿಚ್ ಅದುಮಿದ್ರೆ ಸಾಕು, ಇಂಥವರು ಹೀಗೆ ಅಂತ ಹೇಳ್ಬಿಡುತ್ತೆ. ಪರವಾಗಿಲ್ಲ, ಬಹಳ ಇಂಟೆಲಿಜೆಂಟ್ ನೀವು. ಇಷ್ಟಕ್ಕೆ ಅಷ್ಟೊಂದು ಹೊಗಳ್ಬಿಟ್ರಿ. ಇನ್ ನನ್ನಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಯು ವಿಲ್ ನಾಟ್ ಫರ್ಗೆಟ್ ಮೀ ಇನ್ ಯೋರ್ ಲೈಫ್. ಯಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮ್ ಹತ್ರ ಮಾತಾಡ್ಬೇಕಿತ್ತು, ಸ್ವಲ್ಪ ನಮ್ಮ ಮನೆಗೆ ಬರ್ತೀರಾ? ಐ ಆಮ್ ಸಾರಿ ಮೈ ಡಿಯರ್ ಸ್ವೀಟಿ, ನಾನು ಇನ್ನೊಬ್ಬರ ಜಾಗಕ್ಕೆ ಹೋಗುವಷ್ಟು ಕಚಡ ಅಲ್ಲ. ಬೇಕಿದ್ರೆ ನನ್ನ ಅಡ್ರೆಸ್ ಕೊಡ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಹೇಳಿ. ನಂಬರ್ 210 3rd Cross 8th Main, ಇಂದಿರಾನಗರ್. ಗಾಟ್ ಇಟ್? ಶ್ಯೂರ್, ಬರ್ತೀನಿ. ಓಕೆ. ಆಹಾ ಹಾ ಹಾ, ವೆಲ್ಕಮ್.
ನೀನ್ ಆಸೆ ಪಟ್ಟು ಬಂದಿಯೋ ಇಲ್ಲ ಪ್ರತಾಪನ್ ರಾಯಭಾರಿಯಾಗಿ ಬಂದಿಯೋ? ಇಲ್ಲ, ನಾನೇ ಬಂದಿದ್ದು. ಫೈನ್, ನನ್ ಜಾತಕನೇ ಹಾಗೆ. ನನ್ ಜೀವಮಾನದಲ್ಲಿ ತಾನಾಗ್ ತಾನು ಆಸೆ ಪಟ್ಟು ಬಂದ ಹೆಣ್ಣುಗಳೇ ಜಾಸ್ತಿ. ಅದಕ್ಕೂ ಯೋಗ ಬೇಕು ಮಿಸ್ಟರ್ ನವೀನ್. ಯು ಆರ್ ಪರ್ಫೆಕ್ಟ್ಲಿ ರೈಟ್. ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ನನಗೂ ಸ್ವಲ್ಪನೂ ಹಿಡಿಸೋದಿಲ್ಲ. ಕಮ್ ಆನ್ ಸ್ವೀಟಿ. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ ನವೀನ್. ಆದ್ರೆ ನಂದೊಂದು ಮಾತನಾಡಿಸ್ಕೊಡ್ಬೇಕು. ಶೋರ್. ಈ ಕಣ್ಣಿಂದ ನಿನ್ನನ್ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ನೋಡೋದಿಲ್ಲ. ನಿನ್ನನ್ನು ಬಿಟ್ಟು ಈ ಕೈ ಬೇರೆ ಯಾವ ಕುತ್ತಿಗೆಗೂ ತಾಳಿ ಕಟ್ಟೋದಿಲ್ಲ. ಇಟ್ಸ್ ಅ ಪ್ರಾಮಿಸ್. ಇದು ನಿನ್ ಸುಖಕ್ಕೋಸ್ಕರ ಪ್ರತಿ ಹೆಣ್ಣಿಗೂ ನೀನ್ ಕೊಡೋ ಮಾತು. ಅದನ್ನೆಲ್ಲ ನಾನ್ ಕೇಳಿದ್ದು. ಮತ್ತೆ ನೋಡಿ ಪ್ರತಾಪ್ ಜೀವನದಲ್ಲಿ ನೊಂದು ಬೆಂದು ಬೇಸತ್ತಿರೋ ಜೀವ. ನೆಮ್ಮದಿನೇ ಇಲ್ದೆ ಹಗಲು ರಾತ್ರಿ ತತ್ತರಿಸ್ತಾ ಇರೋ ಮನುಷ್ಯ. ದಯವಿಟ್ಟು ಅವ್ರ ಬಾಳ್ನಲ್ಲಿ ಮುಳ್ಳಾಗಿ ಬರಬೇಡಿ. ತನ್ನ ಮಾವನ ಕೊಟ್ಟು ಮಾತನಂತೆ ವಂಶ ಗೌರವ ಕಾಪಾಡೋಕೋಸ್ಕರ ತಮ್ಮ ಸಂಸಾರದ ಗುಟ್ಟು ರಟ್ಟಾಗದೆ ಇರಲಿ ಅಂತ ತನ್ನ ಸಂಪೂರ್ಣ ಸುಖ ಸಂತೋಷನ ತ್ಯಾಗ ಮಾಡಿರೋ ದೇವರಂಥ ಮನುಷ್ಯ ಪ್ರತಾಪ್. ಆ ಮನೆಗೆ ಕಿಂಚಿತ್ ಅವಮಾನ ಆದ್ರೂ ಆ ಆಘಾತನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೋಹಿಣಿ ಕುತ್ತಿಗೆ ತಾಳಿ ಕಟ್ಟಿದ್ರೆ ಹೊರತು ಈ ಕ್ಷಣದವರೆಗೂ ಒಂದ್ ದಿವಸನೂ ಆಕಿನ ಹೆಂಡತಿ ಅಂತ ನೋಡಿಲ್ಲ. ರೋಹಿಣಿ ಇನ್ನೂ ಈ ನಿಮಿಷದವರೆಗೂ ನಿಮ್ಮನ್ನೇ ನೆನೆಸ್ತಿದ್ದಾಳೆ. ಇವತ್ತಲ್ಲ ನಾಳೆ ನೀವು ಸಿಗ್ತೀರಾ ಅಂತ ಹಂಬಲಿಸ್ತಿದ್ದಾಳೆ. ನಿಮಗ್ ಕೈ ಮುಗಿದು ಬೇಡ್ಕೋತೀನಿ, ರೋಹಿಣಿನ ನೀವೇ ಮದುವೆ ಮಾಡ್ಕೊಂಡು ಆ ಮನುಷ್ಯನಿಗೆ ನೆಮ್ಮದಿ ಕೊಡಿ ಪ್ಲೀಸ್. ಇದೆ ಅವ್ರ ಮನೆ. ಥ್ಯಾಂಕ್ ಯು. ಗುಡ್ ಲಕ್. ಫೈನ್, ಐಡಿಯಾನು ತುಂಬಾ ಚೆನ್ನಾಗಿದೆ. ಬಟ್ ಆ ರೀತಿ ನಾನು ಮದುವೆ ಆದ್ರೆ ಹಿಂದಿನ ಕಾಲದ ರಾಜರಾಗೆ ಒಂದು ದೊಡ್ಡ ಅಂತಃಪುರಾನೇ ಇಡ್ಬೇಕಾಗುತ್ತೆ. ಬದುಕಿರೋವರೆಗೂ ದಿನಕ್ಕೊಂದು ಹುಡುಗಿ ರುಚಿ ನೋಡಬೇಕು, ಸುಖ ಪಡಬೇಕು, ಸಾಯ್ಬೇಕು. ದಿಸ್ ಇಸ್ ಮೈ ಪ್ರಿನ್ಸಿಪಲ್. ಅಂದ್ರೆ ನೀನು ರೋಹಿಣಿನ ನಿಜವಾಗ್ಲೂ ಪ್ರೀತಿಸ್ಲಿಲ್ವಾ? ಪ್ರೀತಿ ಅದು ಪ್ರತಿ ಹೆಣ್ಣಿಗೂ ಒಂದು ದಿನ ಸುಖ ಪಡೋರ್ಗು ಮಾತ್ರ ನನ್ನ ಬಾಯಿಂದ ಬರೋ ಮಾತು. ಒಂದು ಸಲ ಸುಖ ಅನುಭವಿಸಿದ ಹೆಣ್ಣನ್ನ ಮತ್ತೆ ಮುಟ್ಟಿಲ್ಲ, ಮುಟ್ಟೋದೂ ಇಲ್ಲ. ದಿಸ್ ಇಸ್ ಆಲ್ಸೋ ಮೈ ಪ್ರಿನ್ಸಿಪಲ್. ನೀನೊಬ್ಬ ಮನುಷ್ಯನ. ನಿನ್ನ ಪ್ರೀತಿ ಮಾತಿಗೆ ಮರುಳಾಗಿ ಪಾಪ ರೋಹಿಣಿ ಮೋಸ ಹೋಗ್ಬಿಟ್ಲು. ಆ ರೀತಿ ಮೋಸ ಹೋಗಿರೋದು ರೋಹಿಣಿ ಒಬ್ಳೆ ಅಲ್ಲ, ಬೇಕಾದಷ್ಟು. ನಾನು ಸುಖಪಟ್ಟ ಪ್ರತಿಯೊಂದು ಹೆಣ್ಣಿಗೂ ಕೈಯಿಂದ ಕಾಗದ ಬರೆಯಕ್ಕಾಗಲ್ಲ ಅಂತ ಪ್ರಿಂಟ್ ಮಾಡಿಸಿ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಐ ವಿಲ್ ಜಸ್ಟ್ ಪೋಸ್ಟ್. ಬಟ್ ರೋಹಿಣಿಗೆ ಪೋಸ್ಟ್ ಮಾಡಕ್ ಆಗ್ಲಿಲ್ಲ. ಅವಳು ಅವಳ ಅತ್ತೆ ಮಗ ಪ್ರತಾಪನ್ಗೆ ಹೇಳ್ಬಿಟ್ಲು ಅಂತ ಕಾಣುತ್ತೆ. ಅವನು ಬಂದು ರೋಹಿಣಿನ ಮದುವೆ ಮಾಡ್ಕೋ ಅಂತ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ. ಆಗ ಮದುವೆ ಆಗಲ್ಲ ಅಂದ್ರೆ ಏನಾಗುತ್ತೋ ಅಂತ ಹೆದರಿದೆ. ನನ್ನ ಅದೃಷ್ಟ ಅಷ್ಟರಲ್ಲಿ ರೋಹಿಣಿನೇ ಅಲ್ಲಿಗೆ ಬಂದ್ಲು. ಇದೇ ಸರಿಯಾದ ಸಮಯ ಅಂತ ಪ್ರತಾಪನ್ ಮೇಲೆ ಇಲ್ಲಿದ್ದೆಲ್ಲ ಹೇಳಿ ಅವಳು ತಲೆ ಕೆಡಿಸ್ ಅವಳ ಮನ್ಸನ್ನ ಪಾಯ್ಸನ್ ಮಾಡ. ಆಗ್ಲೂ ಅವಳು ನನ್ನ ಮಾತನ್ನೇ ನಂಬದ್ಲು. ಪಾಪ ವಿನಾಕಾರಣ ಪ್ರತಾಪನ್ನ ದ್ವೇಷಕ್ಕೆ ಶುರು ಮಾಡಿದ್ಲು. ಬೆಳಿಗ್ಗೆ ಸೂರ್ಯ ಹುಟ್ಟೋದ್ರೊಳಗೆ ಊರು ಬಿಟ್ಟು ಬೇರೆ ಒಂದು ಊರಲ್ಲಿ ಇದೇ ತರದೊಂದು ಕೇಸಲ್ಲಿ ಸಿಕ್ಕಾಕೊಂಡು 4 ವರ್ಷ ಜೈಲು ಅನುಭವಿಸ್ತು. ಖಾಲಿ ಕೈಯಲ್ಲಿ ಹೊರಗೆ ಬಂದು ಸಂಪಾದನೆಗೆ ಏನಪ್ಪಾ ಮಾಡೋದು ಅಂತಿದ್ದೆ. ಅಷ್ಟರಲ್ಲಿ ಒಳ್ಳೆ ಐಡಿಯಾ ಸಿಕ್ತು. ಸುಮ್ನೆ ಹೇಳ್ಬಾರ್ದು, ಮಾವನ ಮಗಳು ಅಂದ್ರೆ ತುಂಬಾ ಗೌರವ ಪ್ರೀತಿ ಇಟ್ಕೊಂಡಿದ್ದಾನೆ ಪ್ರತಾಪ್. ಅದೇ ನನ್ನ ಸ್ಟಂಪ್ ಕಾರ್ಡ್. ಅದನ್ನೀಗ ಕ್ಯಾಶ್ ಮಾಡ್ಕೋತಾ ಇದ್ದೆ. ಇಷ್ಟೆಲ್ಲಾ ವಿಷಯ ಮುಚ್ಚು ಮರೆ ಇಲ್ಲದೆ ನಿನಗೆ ಹೇಳಿದೆ. ಯಾಕೆಂದ್ರೆ ಈಗಿಲ್ಲಿ ಯು ಅಂಡ್ ಮೀ ಓನ್ಲಿ ಟು. ಈಗ ನಿನ್ನ ಮಾನಭಂಗ ಮಾಡಿದ್ರು ನೀನು ಮಾನ ಮರ್ಯಾದೆಗೆ ಹೆದರೋಳು, ಯಾರಿಗೂ ಹೇಳಲ್ಲ. ಇದೇ ನನ್ನ ಸೂತ್ರ. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ ಅಂತ ಹೇಳಿದ್ದು ನಿನ್ನ ಆಸೆ ತೀರ್ಸೋಕಲ್ಲ, ನಿನ್ ಸಾವು ನೋಡೋಕೆ. ಚಂಡಾಲ, ನಿನ್ನಂಥ ಕೆಟ್ಟ ಹುಳನ ನಾನು ಬದುಕೋಕ್ ಬಿಡಲ್ಲ. ನಿನ್ನ ಏ ಬ್ಯೂಟಿ, ಕೋಪದಲ್ಲಿ ಕಾಶ್ಮೀರಿ ಆಪಲ್ ತರ ಕಾಣ್ತಿಯಲ್ಲ ಸ್ವೀಟ್. ನೀನು ಬಂದಿಯಾ? ಹೌದು, ಬಂದಿದ್ದೀನಿ. ನಿನ್ ರಕ್ತದ ರುಚಿ ನೋಡಕ್ ಬಂದಿದ್ದೀನಿ.
ದೇವರಂಥ ಗಂಡನಿಗೆ ಚಿತ್ರ ಹಿಂಸೆ ಕೊಟ್ಟಿರೋ ನಾನು ನಿನ್ನನ್ ಕೊಂದು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಸರಿಯಾದ ಶಿಕ್ಷೆ ಆಯ್ತು. ನಿಜಕ್ಕೂ